ಬಾಯಲ್ಲಿಟ್ರೇ ಕರಗುವಂಥ ಮ್ಯಾಂಗೋ ಕುಲ್ಫಿ ಮನೆಯಲ್ಲೇ ರೆಡಿ ಮಾಡಬಹುದು. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಕುಲ್ಫಿ ಒಂದು ಮಾಡೋದು ಹೇಗೆ ಪಾತ್ರೆಯಲ್ಲಿ ಅಂತ ಅರ್ಧ ನೋಡೋಣ ಲೀಟರ್ ಬನ್ನಿ. ಹಾಲನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಬೇಕು. ಹಾಲು ಬಿಸಿಯಾದ ನಂತರ 2 ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ 2 ನಿಮಿಷಗಳ ಕಾಲ ಬಿಸಿ ಮಾಡ್ಕೊಳ್ಳಿ. ಇದನ್ನು ಲೋ ಫ್ಲೇಮಲ್ಲಿಟ್ಟು ಇನ್ನೊಂದು ಕಡೆ ಬಾದಾಮಿ, ಗೋಡಂಬಿ, ಪಿಸ್ತಾ ಇದ್ದರೆ ಪಿಸ್ತಾನೂ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಅದೇ ಹಾಲಿಗೆ ಹಾಕಿ 2 ನಿಮಿಷಗಳ ಕಾಲ ಕುದಿಸಿದ ನಂತರ ಇದನ್ನು ಆಫ್ ಮಾಡಿ ಕೂಲ್ ಆಗೋಕ್ಕೆ ಬಿಟ್ಬಿಡಿ. ಈಗ ಮಾವಿನ ಹಣ್ಣಿನ ಸಿಪ್ಪೆಯನ್ನು ತೆಗೆದು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಹಾಲು ಕೂಲ್ ಆದ ನಂತರ ಇದೇ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ನೋಡ್ತಾ ಇದ್ರೇ ಕನ್ಸಿಸ್ಟೆನ್ಸಿ ಮ್ಯಾಂಗೋ ಮಿಲ್ಕ್ ಶೇಕ್ ಥರನೇ ಇದೆ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಒಂದು ಕುಲ್ಫಿ ಸೆಟ್ಟನ್ನು ತಗೊಂಡು ರುಬ್ಕೊಂಡಿರೋವಂಥದ್ದನ್ನು ಕುಲ್ಫಿ ಸೆಟ್ಗೆ ಹಾಕ್ಕೊಳ್ತಾ ಇದ್ದೀವಿ. ಇದನ್ನು ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು. ಒಂದೆರಡು ಮಾವಿನ ಹಣ್ಣು, ಹಾಲು, ಸಕ್ಕರೆ ಎಲ್ಲ ಮನೆಯಲ್ಲೇ ಇರುತ್ತೆ. ಅದಕ್ಕೆ ಸ್ವಲ್ಪ ನೀವು ಗೋಡಂಬಿ, ಬಾದಾಮಿನ ಚಚ್ಚಿ ಪುಡಿ ಮಾಡಿಕೊಂಡು ಅದಕ್ಕೆ ಹಾಕ್ಕೊಂಡ್ರೆ ಸಾಕು, ಮ್ಯಾಂಗೋ ಕುಲ್ಫಿ ಮನೆಯಲ್ಲೇ ರೆಡಿ ಆಗುತ್ತೆ. ನೋಡಿ, ಈ ರೀತಿ ಇದನ್ನು ಕವರ್ ಮಾಡ್ಕೊಂಡ ತಕ್ಷಣ ಇದನ್ನು ನಾವು ಫ್ರೀಸ್ ಆಗೋದಕ್ಕೆ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀವಿ. ಫ್ರೀಜ್ನ ತುಂಬ ಹೈ ಟೆಂಪ್ರೇಚರ್ಗೆ ಇಟ್ಕೊಳ್ತಾ ಇದ್ದೀವಿ. ಈಗ ಕುಲ್ಫಿ ಸೆಟ್ ಇಲ್ಲ ಅಂದರೆ ಇದನ್ನು ಲೋಟಗಳಲ್ಲೂ ಕೂಡ ಮಾಡ್ಕೋಬಹುದು. ಇದನ್ನು ಇದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಉಳಿದಿರೋವಂಥದ್ದನ್ನು ನಾವು ಕಾಫಿ ಟೀ ಕುಡಿಯುವಂಥ ಚಿಕ್ಕ ಚಿಕ್ಕ ಲೋಟಗಳಲ್ಲಿ ಹಾಕಿ ಈ ರೀತಿ ಪೇಪರಿಂದ ಚೆನ್ನಾಗಿ ಇದನ್ನು ಕವರ್ ಮಾಡ್ಕೊಳ್ಬೇಕು. ಮಧ್ಯೆ ಮಧ್ಯೆ ಚಿಕ್ಕದಾಗಿ ಹೋಲ್ನ ಮಾಡಿಕೊಂಡು ಐಸ್ ಕ್ರೀಮ್ ಸ್ಟಿಕ್ ಅಥವಾ ಕುಲ್ಫಿ ಸ್ಟಿಕ್ ಅಥವಾ ಕ್ಯಾಂಡಿ ಸ್ಟಿಕ್ ಯಾವುದಾದ್ರೂ ಇದಕ್ಕೆ ಹಾಕ್ಕೊಂಡು ಈ ರೆಡಿಯಾಗಿರುವಂತಹ ಲೋಟಗಳನ್ನ ತಗೊಂಡು ಮತ್ತೆ ಫ್ರಿಜ್ನಲ್ಲೇ ಫ್ರೀಸ್ ಆಗೋಕ್ಕೆ ಬಿಟ್ಬಿಡಬೇಕು. 2ರಿಂದ 3 ಗಂಟೆಗಳ ಕಾಲ ಫ್ರೀಸ್ ಆಗೋಕ್ಕೆ ಬಿಟ್ಟರೆ ಸಾಕು, ನಿಮಗೆ ಮನೇಲೇ ಮ್ಯಾಂಗೋ ಕುಲ್ಫಿ ರೆಡಿ ಆಗುತ್ತೆ. ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಈಗ ಮ್ಯಾಂಗೋ ಕುಲ್ಫಿ ರೆಡಿಯಾಗಿದೆ. ಮೊದಲು ಲೋಟದಲ್ಲಿ ಇರುವಂಥದ್ದನ್ನು ತೋರಿಸ್ತಾ ಇದ್ದೀವಿ. ನೋಡಿ, ತೆಗೆದಲಿಕ್ಕೂ ಎಷ್ಟು ಈಸಿಯಾಗಿ ಬರುತ್ತೆ. ಮ್ಯಾಂಗೋ ಕುಲ್ಫಿ ರೆಡಿಯಾಗಿದೆ. ತುಂಬ ಸಾಫ್ಟಾಗಿ, ಸ್ವೀಟಿಯಾಗಿ, ಟೇಸ್ಟಿಯಾಗಿದೆ. ಹಾಗೆ ಕುಲ್ಫಿ ಸೆಟ್ಟಲ್ಲಿರೋಂಥದ್ದನ್ನು ಕೂಡ ಒಂದು ತೆಗಿತಾ ಇದ್ದೀವಿ. ನೋಡಿ, ತೆಗೆಯೋದಕ್ಕೂ ತುಂಬಾ ಈಸಿಯಾಗಿ ಬರುತ್ತೆ. ಬಾಯಲ್ಲಿಟ್ಟರೆ ತುಂಬಾ ಕರಗೋಗುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಮ್ಯಾಂಗೋ ಕುಲ್ಫಿ. ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ. ದೊಡ್ಡವರು, ಚಿಕ್ಕವರು ಎಲ್ಲರೂ ಕೂಡ ಇದನ್ನು ಮಾಡ್ಕೊಳ್ಬಹುದು.